ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಈಸಿ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ ಡಿಸೈನ್, ಸಿಂಪಲ್ ಸಾರಿ ಕುಚ್ಚು ಡಿಸೈನು ಮತ್ತು ಈಸಿ, ತುಂಬಾ ಈಸಿ, ಬೇಗ ಆಗುತ್ತೆ, ಒಂದೇ ಸ್ಟೆಪ್ಪಲ್ಲಿ ಆಗುವಂತಹ ಡಿಸೈನು. ಸ್ಲ್ಯಾಂಟಿಂಗ್ ಪಫ್ ಆರ್ಚಲ್ಲಿ ಸ್ಲ್ಯಾಂಟಿಂಗ್ ಪಫ್ ಮಾಡಿಕೊಂಡೇ ಮಾಡೋದು, ಆದರೆ ಸಿಂಪಲ್ ಸಾರಿಗಳಿಗೆ ಮಾಡೋಂಥ ಸಿಂಪಲ್ ಡಿಸೈನ್, ಒಂದೇ ಸ್ಟೆಪ್ಪಲ್ಲಿ ಆಗುವಂಥ ಡಿಸೈನು. ಇದಕ್ಕೆ ಕಮಲ್ ಕಡಾಯಿ ಥ್ರೆಡ್ ತಗೊಂಡಿದ್ದೀನಿ. ಆಮೇಲೆ 10 ನಂಬರ್ ಕ್ರೋಶಕ್ಕೂ 0.75 mm ತಗೊಂಡಿದ್ದೀನಿ. ಫಸ್ಟು ದಾರ ಲಾಕ್ ಮಾಡಿ, ಈ ಥರ ದಾರ ಲಾಕ್ ಮಾಡ್ಕೊಂಡ್ಮೇಲೆ 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡಿ ಇದರ ಪಕ್ಕ ಇನ್ನೊಂದು ಡಬಲ್ ಕ್ರೋಶನ ಹಾಕ್ಕೊಳ್ಳಿ. ಈ ಥರ ಡಬಲ್ ಕ್ರೋಶೆ ಹಾಕ್ಕೊಂಡು ಈ ಥರ ಉದ್ದ ಎಳ್ಕೊಳ್ಳಿ. ಈ ಡಬಲ್ ಕ್ರೋಶೆಯಲ್ಲಿ ಪಫ್ ಮಾಡ್ಕೊಳ್ಳಿ. 1 2 ಈ ಥರ ದಾರ ಸುಂದ್ಕೊಂಡು ಇದರೊಳಗಿಂದ ಹುಕ್ಕು ತಗೊಂಡೋಗಿ ಹಿಂಗೆ ದಾರ ತಗೊಂಬನ್ನಿ. 3 4 5 ಸಾರಿ ಈ ಥರ ತಂದಿದ್ದೀನಿ. ಬೇಕಾದ್ರೆ 6-7 ಸಾರಿನೂ ತರ್ಬೋದು. ದಾರ ತಗೊಂಡು ಹಿಂಗೆ ಇದರೊಳಗಿಂದ ತಂದು ಲಾಕ್ ಮಾಡಿ. ಈಗ 1 2 3 4 5 6 ಚೈನ್ ಹಾಕ್ಕೊಂಡಿದ್ದೀನಿ. 6 ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಿಗೆ ಬಂದು ಈ 2 ಚೈನ್ ಹಾಕಿದ್ದೀರಲ್ವ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಫಸ್ಟಿಗೆ ಲಾಕ್ ಮಾಡಿಕೊಂಡು ಒಂದು ಚೈನ್ ಮಾಡ್ಕೊಳ್ಳಿ. ಚೈನ್ ಮಾಡಿಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಲ್ಲಿ ಈಗ ಹಾಕಿರೋ 6 ಚೈನ್ ಇದೆಯಲ್ವ, ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿ ಒಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಈ ಥರ ಬೀಡ್ ಸೇರಿಸ್ಕೊಂಡ್ಮೇಲೆ ಈಗ ಮತ್ತೆ ಸಿಂಗಲ್ ಕ್ರೋಶೆ ಕಂಟಿನ್ಯೂ ಮಾಡ್ಕೊಳ್ಳಿ. 2 3 ಸಿಂಗಲ್ ಕ್ರೋಶೆ ಮಾಡಿದೆ. ಈಗ ನೋಡಿ, ಈಗ ಈ ನೀವು ಪಫ್ ಎಂಡ್ ಮಾಡಿದ್ದೀರಲ್ವ, ಲಾಕ್ ಮಾಡಿದ್ದೀರಲ್ವ, ಇಲ್ಲಿ ನೋಡಿ, ಈ ಲಾಕ್ ಒಳಗಡೆ ಹುಕ್ ಹಾಕಿ, ಈ ಪಫಿನ ಲಾಕಲ್ಲಿ ಹಿಂಗೆ ಹುಕ್ ಹಾಕಿ ಲಾಕ್ ಮಾಡ್ಕೋಬೇಕು. ಈಗ ಒಂದು ಚೈನ್ ಹಾಕಿ ಇನ್ನೊಂದು ಸಾರಿ ತೋರಿಸ್ತೀನಿ ನೋಡಿ. ಇದು ಎಲ್ಲಿಗೆ ಬರುತ್ತೆ ಅಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಡಬಲ್ ಕ್ರೋಶೆ ಮಾಡಿದ ಮೇಲೆ ಪಫ್ ಮಾಡಿ ಹಿಂಗೆ ಉದ್ದ ಎಳ್ಕೊಂಡು ಹಿಂಗೆ ದಾರ ಸುಂದ್ಕೊಂಡು ಕ್ರೋಶೆ ಹುಕ್ಕಿಗೆ ಡಬಲ್ ಕ್ರೋಶೆ ಥರ ಇಲ್ಲಿಂದ ದಾರ ತಗೊಂಬನ್ನಿ. ಇಷ್ಟು ಉದ್ದ ಎಳೀರಿ. ಈ ಥರ 5 ಸಾರಿ ಮಾಡ್ಕೋಬೇಕು. ದಾರ ಸುತ್ಕೊಳ್ಳಿ, ಇದರೊಳಗಿಂದ ದಾರ ತಂದು ಎಳ್ಕೋಬೇಕು. 2 3 4 5. ಈಗ ಮತ್ತೆ ಈ ದಾರ ತಗೊಂಡು ಈ 5ರ ಒಳಗೇನು ಹಿಂಗೆ ತಗೊಂಬನ್ನಿ. ಈಗ ಲೂಪ್ ಆಯ್ತು ನೋಡಿ, ಇಲ್ಲಿ ಈ ಥರ ತಗೊಂಬಂದಿದ್ದೀರ. ಮತ್ತೆ ದಾರ ತಗೊಂಡು ಲಾಕ್ ಮಾಡಿ. ಆಮೇಲೆ ಇಲ್ಲಿ ಬಂದು ನಾನು ಸೇರಿಸಿದ್ದೀನಲ್ವ, ಈ ಲಾಕಲ್ಲಿ ಸೇರಿಸೋದು. ಇದು ನೋಡಿ, ಈ ಲಾಕಲ್ಲಿ ಸೇರಿಸ್ಕೋಬೇಕು. ಆಮೇಲೆ ತೋರಿಸ್ತೀನಿ ನಾನೀಗ. ಈಗ 6 ಚೈನು, 5 6 ಚೈನ್ ಮಾಡಿ ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಿಗೆ ಬಂದು ಈ ಒಂದು ಚೈನ್ ಗ್ಯಾಪ್ ಇದೆಯಲ್ವ, ಇಲ್ಲಿ ಲಾಕ್ ಮಾಡಿ ಒಂದು ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಈಗ ಹಾಕಿರೋ 6 ಚೈನ್ ಇದೆಯಲ್ವ, ಆ 6 ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 3 ಇಲ್ಲಿ ಒಂದು ಬೀಡ್ ಸೇರಿಸ್ತಾ ಇದ್ದೀನಿ. ಮತ್ತೆ 3 ಸಿಂಗಲ್ ಕ್ರೋಶೆ ಕಂಟಿನ್ಯೂ ಮಾಡ್ಕೊಳ್ಳಿ. 2 3 ಈಗ ನೋಡಿ, ಈ ಲಾಕ್ ಮಾಡಿದಿರಲ್ವ, ಆಗ ನಾನು ತೋರಿಸಿದೆ ನೋಡಿ, ಪಫ್ ಲಾಕ್ ಮಾಡಿರೋದು, ಅದರಲ್ಲಿ ಹುಕ್ ಹಾಕ್ಕೊಂಡು ಲಾಕ್ ಮಾಡಿ. ಈ 3 ಸಿಂಗಲ್ ಕ್ರೋಶೆ ಆದಮೇಲೆ ಅದರಲ್ಲಿ ಹುಕ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತೆ ಒಂದು ಚೈನ್ ಮಾಡಿ ಮತ್ತೆ ಡಬಲ್ ಕ್ರೋಶೆ, ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗೋದು. ಡಬಲ್ ಕ್ರೋಶೆ ನೋಡಿ, ಈ ಥರ ಆರ್ಚ್ ಬರುತ್ತೆ. ಅವಾಗ ಮತ್ತೆ ಉದ್ದ ಎಳೆದು ಪಫ್ ಮಾಡಿ 1 2 3 4 5 ದಾರ ತಗೊಂಡು ಪಫ್ ಲಾಕ್ ಮಾಡಿ. ಆಮೇಲೆ ಈ ಲಾಕಲ್ಲಿ ನೋಡಿ, ಈ ಲಾಕಲ್ಲಿ ನೀವು ಹುಕ್ ಹಾಕ್ಕೊಂಡು ಲಾಕ್ ಮಾಡಬೇಕಾಗಿರೋದು. ಆ 3 ಸಿಂಗಲ್ ಕ್ರೋಶೆ ಆದಮೇಲೆ ಇದರಲ್ಲಿ ನೆನ್ಪಿಟ್ಕೊಳ್ಳಿ,
1 2 3 4 5 6 ಚೈನ್ ಮಾಡಿ ಬ್ಯಾಕ್ ಸೈಡಿಗೆ ಬಂದು ಈ ಒಂದು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ ಒಂದು ಚೈನ್ ಮಾಡ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಚೈನ್ ಮಾಡದೇನೂ ಬರ್ಬೋದು, ಬೇಕಾರೆ ಏನಾಗಲ್ಲ, ಚೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಷ್ಟೇ. ಮಾಡಿ ಫ್ರಂಟ್ ಸೈಡಿಗೆ ಬನ್ನಿ. ಈ ಥರ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ 3 ಸಿಂಗಲ್ ಕ್ರೋಶೆ ಮಾಡಿ ಒಂದು ಲಾಕ್ ಮಾಡಿ 1 2 3 ಮತ್ತು ಇದನ್ನು ಆ ಪಫಿನ ಲಾಕ್ ಇದೆಯಲ್ವ ಅದರಲ್ಲಿ ಲಾಕ್ ಮಾಡಿ. ಈ ಥರ ಬರುತ್ತೆ ಅವಾಗ ಆರ್ಚ್ಗಳು. ಈಗ ಮತ್ತೆ ಒಂದು ಚೈನ್ ಹಾಕ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಸ್ವಲ್ಪ ದೂರಕ್ಕೆ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ, ಪಫ್ ಮಾಡ್ಕೊಳ್ಳಿ. 1 2 3 4 5 ಸರಿ ಮಾಡಿಕೊಂಡು ದಾರ ತಗೊಂಡು ಒಂದು ಮಾಡಿ ಲಾಕ್ ಮಾಡಿ. ಮತ್ತು 6 ಚೈನು, 5 6 ಆಯಿತು. ಬ್ಯಾಕ್ ಸೈಡಿಗೆ ಬಂದು ಇಲ್ಲಿ ಲಾಕ್ ಮಾಡಿ ಫ್ರಂಟ್ ಸೈಡಿಗೆ ಬನ್ನಿ. ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 6 ಚೈನ್ ಇದೆಯಲ್ವ ನೀವೀಗ ಹಾಕಿರೋದು ಅದರಲ್ಲಿ ಬೀಡ್ ಸೇರಿಸಿ ಮತ್ತೆ ಸಿಂಗಲ್ ಕ್ರೋಶೆ ಮುಂದುವರಿಸ್ಕೊಳ್ಳಿ. ಈ ಥರ 4 ಹಾಕ್ಕೊಳ್ಳಿ. ಈಕ್ವಲ್ ಆಗಬೇಕು, ಮಿಡ್ಲಲ್ಲಿ ಬೀಡ್ಸ್ ಬರಬೇಕು. ಆಮೇಲೆ ಈ ಲಾಕಲ್ಲಿ ಪಫಿನ್ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಮುಂದುವರಿಸ್ಕೊಂಡು ಹೋಗಿ. ಎಲ್ಲಿ ಬರುತ್ತೆ ಒಂದು ಚೈನ್ ಹಾಕ್ಕೊಳ್ಳಿ. ಇಲ್ಲಿಲ್ಲ, ನೆಕ್ಸ್ಟ್ ಲಾಕ್ ಮಾಡೋಕ್ಕೆ ಜಾಗ ಬೇಕಲ್ಲ. ಇದೇ ಥರ ಮುಂದುವರಿಸ್ಕೊಂಡು ಹೋಗಿ. ಒಂದು ಚೈನ್ ಮಾಡಿಕೊಂಡು ಮತ್ತೆ ಎಲ್ಲಿ ಬರುತ್ತೋ ಅಲ್ಲಿ ಡಬಲ್ ಕ್ರೋಶೆ ಉದ್ದಾಡ್ಕೊಳ್ಳಿ, ಪಫ್ ಮಾಡ್ಕೊಳ್ಳಿ. 5 ಇದನ್ನು ತಗೊಂಡು ಈ ಥರ ದಾರ ತಂದು ಲಾಕ್ ಮಾಡಿ. ಆಮೇಲೆ 6 ಚೈನ್ ಮಾಡ್ಕೊಳ್ಳಿ. 6 ಬ್ಯಾಕ್ ಸೈಡಿಗೆ ಬನ್ನಿ. ಈ ಒಂದು ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ ಫ್ರಂಟ್ ಸೈಡಿಗೆ ಬನ್ನಿ. ಈ 6 ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 3 ಸಿಂಗಲ್ ಕ್ರೋಶೆ, ಒಂದು ಬೀಡ್, ಆಮೇಲೆ 3 ಅಥವಾ 4 ಒಂದು ಅದು 4 ಬೇಕಾಗತ್ತೆ, ಯಾಕಂದರೆ ಬೀಡ್ ಈ ಕಡೆ ವಾಲ್ಕೊಳತ್ತಲ್ವ ಅದರಿಂದ ಆವಾಗ ಮಿಡ್ಲಿಗೆ ಬರೋದದು. ಇದಾದಮೇಲೆ ಈ ಲಾಕಲ್ಲಿ ಪಫಿನ ಲಾಕ್ ಇದೆಯಲ್ವ, ಪಫನ್ನು ಲಾಕ್ ಮಾಡಿದ್ದೀರಲ್ವ ನೀವು, ಅದರಲ್ಲಿ ಲಾಕ್ ಮಾಡ್ಕೋಬೇಕು. ಆವಾಗ ಅದು ಸ್ಟ್ರೈಟ್ ಬರುತ್ತೆ. ನೀವು ಹೀಗೆ ಮುಂದುವರ್ಸ್ಕೊಂಡು ಹೋಗ್ಬೋದು, ಕುಚ್ಚು ಬೇಡ ಅಂದರೆ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ 1 2 3 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ ಕುಚ್ಚಿಗೆ ಬೇಕು ಅಂದರೆ. ಆಮೇಲೆ ಇದನ್ನು ಎಲ್ಲಿ ಬರುತ್ತೆ ನೋಡಿಕೊಂಡು ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಹೀಗೆ ಡಬಲ್ ಕ್ರೋಶೆ ಮಾಡಿಕೊಂಡು ಕುಚ್ಚು ಅದು ಪಫ್ ಮಾಡ್ಕೊಳ್ಳಿ. ಕುಚ್ಚಾದಮೇಲೆ 2 3 4 5 ಇದರಲ್ಲಿ ದಾರ ತಗೊಂಡು ಒಂದು ಮಾಡಿ ಲಾಕ್ ಮಾಡಿ. ಈ ಲಾಕಲ್ಲಿ ಆಮೇಲೆ ಲಾಕ್ ಮಾಡ್ಕೋಬೇಕು. 1 2 3 4 5 6 ಬ್ಯಾಕ್ ಸೈಡಿಗೆ ಬನ್ನಿ. ಈಗ ನೀವು ಇಲ್ಲಿನೂ ಮಾಡ್ಬೋದು, ಏನಾಗಲ್ಲ. ಆದರೆ ಅದಕ್ಕಿಂತಲೂ ಸೇಫು ನೀವು ಈ ಡಬಲ್ ಕ್ರೋಶೆ ಹಾಕಿದ್ರಲ್ವ ಪಫ್ ಮಾಡಲಿಕ್ಕೆ, ಆ ಡಬಲ್ ಕ್ರೋಶೆ ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಹೀಗೆ ಡಬಲ್ ಕ್ರೋಶೆ ಚೈನ್ ಇರುತ್ತಲ್ವ ಅದರಲ್ಲಿ. ಈಗ ಒಂದು ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಇಲ್ಲಿ 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 1 2
3 ಇಲ್ಲೊಂದು ಬೀಡ್ ಸೇರಿಸಿ, ಮತ್ತೆ 4 ಸಿಂಗಲ್ ಕ್ರೋಶೆ. ಅದು ಒಂದು ಸೈಡಿಗೆ ಬಂದಂಗೆ ಆಗುತ್ತೆ, ಅದಕ್ಕೆ ಇಲ್ಲಿ ಈ ಕಡೆ 4 ಹಾಕ್ತಾ ಇದ್ದೀನಿ. ಒಂದು ಸೈಡ್ 3, ಒಂದು ಸೈಡ್ 4. ನೀವು ನೋಡ್ಕೊಳ್ಳಿ, ನೀವು ಮಾಡಿದ್ದಲ್ಲಿ ಸರಿ ಬಂದರೆ ಓಕೆ. ಮಿಡ್ಲಿಗೆ ಬರಬೇಕು ಬೀಡು. ಈ ಪಫಿನ ಲಾಕಲ್ಲಿ ಲಾಕು ಒಂದು ಚೈನ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ಡಬಲ್ ಕ್ರೋಶೆ, ಪಫು ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಇಲ್ಲಿ ಕುಚ್ಚು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಡಿಸೈನು ಸಿಂಪಲ್ ಡಿಸೈನು, ಈಸಿ ಡಿಸೈನು. ಪಫಿನ ಮೇಲೆ ಒಂದು ಆರ್ಚ್ ಥರ ಬರುತ್ತೆ, ಒಂದೇ ಸ್ಟೆಪ್ಪಲ್ಲಿ ಆಗೋಗುತ್ತೆ. ಪೂರ್ತಿ ಮಾಡಿ ತೋರಿಸ್ತೀನಿ.